ಹಾಯ್ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಆ, ವಿಜ್ಞಾನ ವಿಭಾಗದಲ್ಲಿ 2 ರಿಂದ 4 ಅಂಕಗಳವರೆಗಿನ ಪ್ರಶ್ನೆಗಳು ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿಗಾಗಿರ್ಬೋದು ಅಥವಾ ಇತರೆ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ FDA SDAಗೆ ಸಂಬಂಧಪಟ್ಟಂತೆ, ಅಂದರೆ ಇದು ಡೀಟೇಲಾಗಿ ಕೇಳೋದಿಲ್ಲ ಅವರು. ಇದರಲ್ಲಿ 1 ಅಂಕಕ್ಕೆ ಸಂಬಂಧಪಟ್ಟಂತೆ ಮಲ್ಟಿಪಲ್ ಚಾಯ್ಸಲ್ಲಿ ಕೂಡ ಕೇಳ್ಬೋದು. ಇದು ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿ GK ಪೇಪರ್ಗೆ ಅಥವಾ ಇನ್ನೊಂದು ಸ್ಪೆಸಿಫಿಕ್ ಪೇಪರು ಅಂದರೆ ರೈಟಿಂಗ್ ಎಕ್ಸಾಮ್ ಏನಿದೆಯಲ್ಲ 100 ಮಾರ್ಕ್ಸಿಗೆ, ಅದಕ್ಕೆ ಬಹಳ ಉಪಯುಕ್ತವಾಗಂಗೆ ಕೆಲವೊಂದು ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಒತ್ತಿ. ಈಗಾಗಲೇ ಸಬ್ಸ್ಕ್ರೈಬ್ ಆಗಿದ್ದರೆ ಮತ್ತೊಮ್ಮೆ ಸಬ್ಸ್ಕ್ರೈಬ್ ಆಗುವಂಥ ಅವಶ್ಯಕತೆ ಇಲ್ಲ. ಸೊ ಈ ವಿಡಿಯೋದಲ್ಲಿ ನಾವು ನೋಡೋಣ ಕೆಲವೊಂದು ವಿಜ್ಞಾನದಲ್ಲಿರ್ತಕ್ಕಂಥ ಪರಿಕಲ್ಪನೆಗಳ ಬಗ್ಗೆ, ಮುಖ್ಯವಾಗಿ ವ್ಯತ್ಯಾಸಗಳ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಮೊದಲನೇದಾಗಿ ರಾಸಾಯನಿಕ ಕ್ರಿಯೆಗಳು, ಅಂದರೆ ಈ ರಾಸಾಯನಿಕ ಕ್ರಿಯೆಗಳು ಮತ್ತು ನ್ಯೂಕ್ಲಿಯ ಕ್ರಿಯೆಗಳು ಇವುಗಳ ನಡುವೆ ಇರತಕ್ಕಂಥ ವ್ಯತ್ಯಾಸ ನೋಡೋಣ. ರಾಸಾಯನಿಕ ಕ್ರಿಯೆಗಳು ಅಂತ ಹೇಳಿದ್ರೆ ಪರಮಾಣುವಿನ ಕಕ್ಷೀಯ ಎಲೆಕ್ಟ್ರಾನ್ಗಳಲ್ಲಿ ಬದಲಾವಣೆಯನ್ನು ತರುತ್ತೆ. ಆದರೆ ನ್ಯೂಕ್ಲಿಯ ಕ್ರಿಯೆಗಳಲ್ಲಿ ಪರಮಾಣುವಿನ ನ್ಯೂಕ್ಲಿಯಸ್ ಬದಲಾವಣೆ ತರುವಂಥ ಕ್ರಿಯೆ, ಅಂದರೆ ಪರಮಾಣುವಿನ ನ್ಯೂಕ್ಲಿಯಸ್ ಏನು ಮಾಡುತ್ತೆ, ಅಲ್ಲಿ ಎಫೆಕ್ಟನ್ನು ಮಾಡುತ್ತೆ. ರಾಸಾಯನಿಕ ಕ್ರಿಯೆಯನ್ನು ನೋಡೋದಾದರೆ ನಾವು ಪರಮಾಣುವಿನ ನ್ಯೂಕ್ಲಿಯಸ್ನಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ರಾಸಾಯನಿಕ ಕ್ರಿಯೆಯಲ್ಲಿ ಎಲೆಕ್ಟ್ರಾನ್ಗಳಷ್ಟೇ, ಅವು ವೇಲೆನ್ಸಿ ಅಂತ ಕರಿತೀವಲ್ಲ, ಅವು ಕೊನೆಯ ಭಾಗದಲ್ಲಿ, ಅಂದರೆ ಎಲೆಕ್ಟ್ರಾನ್ಗಳು ಶೆಲ್ 1, ಶೆಲ್ 2, ಶೆಲ್ 3, ಶೆಲ್ 4, ಶೆಲ್ 8 ಶೆಲ್ಲಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಗಳು ಏನು ಮಾಡ್ತಾವೆ ಅಂದರೆ ಡೋನರು ಮತ್ತು ಅಕ್ಸೆಪ್ಟರ್ ಆಗಿ ಅವು ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸ್ತವೆ. ಆದರೆ ನ್ಯೂಕ್ಲಿಯಸ್ ಏನೂ ಮಾಡಲ್ಲ. ಆದರೆ ನ್ಯೂಕ್ಲಿಯರ್ ಕ್ರಿಯೆಗಳಲ್ಲಿ ಪರಮಾಣುವಿನ ನ್ಯೂಕ್ಲಿಯಸ್ ಪರಿವರ್ತನೆ ಆಗುತ್ತೆ, ಅಂದರೆ ಒಂದು ನ್ಯೂಕ್ಲಿಯಸ್ ಹೋಗಿ ಇನ್ನೊಂದು ನ್ಯೂಕ್ಲಿಯಸ್ ಆಗುತ್ತೆ, ಅಂದರೆ ರಾಸಾಯನಿಕ ಸಮೀಕರಣದಲ್ಲಿ ಭಾಗವಹಿಸುತ್ತೆ. ನೆಕ್ಸ್ಟು ಅಂದರೆ ಅದು ನ್ಯೂಕ್ಲಿಯರ್ ಪರಿವರ್ತನೆ ಆಗುತ್ತೆ. ರಾಶಿಯು ಸಂರಕ್ಷಿತವಾಗಿರುತ್ತೆ. ಇಲ್ಲಿ ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿ ಏನಾಗುತ್ತೆ, ಪ್ರಾಡಕ್ಟ್ಸು ಮತ್ತು ಈ ಕಡೆ ರಿಯಾಕ್ಟೆಂಟ್ಸು ಮತ್ತು ಪ್ರಾಡಕ್ಟ್ ಬರ್ತಕ್ಕಂಥದ್ದು ಎರಡು ಏನಾಗಿರುತ್ತೆ, ಅಂದರೆ ಸೇಮ್ ಇರುತ್ತೆ. ಆದರೆ ಇಲ್ಲಿ ಅಲ್ಪ ಪ್ರಮಾಣದ ರಾಶಿಯು ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ, ಇಲ್ಲಿ ನ್ಯೂಕ್ಲಿಯರ್ ಶಕ್ತಿಯಲ್ಲಿ. ರಾಸಾಯನಿಕ ಕ್ರಿಯೆಗಳಲ್ಲಿ ಧಾತುಗಳು ಸಂಯುಕ್ತಗಳಾಗಿ, ಸಂಯುಕ್ತಗಳು ಧಾತುಗಳಾಗಿ, ಇಲ್ಲವೇ ಸಂಯುಕ್ತಗಳು ಮತ್ತೊಂದು ಸಂಯುಕ್ತಗಳಾಗಿ ಪರಿವರ್ತನೆ ಆಗ್ತವೆ. ನ್ಯೂಕ್ಲಿಯರ್ ಕ್ರಿಯೆಯಲ್ಲಿ ಏನಾಗುತ್ತೆ ಅಂದರೆ ಹೊಸ ಧಾತುಗಳು ಮತ್ತು ಐಸೋಟೋಪುಗಳನ್ನು ಉತ್ಪತ್ತಿಯಾಗುತ್ತವೆ. ಇದನ್ನು ನಾವು ದ್ರವ್ಯಾಂತರಣ ಅಂತ ಕರಿತೀವಿ. ಇದು ಕೂಡ ಪ್ರಶ್ನೆ ಬರ್ಬೋದು, ದ್ರವ್ಯಾಂತರಣ ಅಂದರೆ ಏನು? ಹೊಸ ಧಾತುಗಳು ಮತ್ತು ಐಸೋಟೋಪುಗಳು ಉತ್ಪನ್ನಗಳಾಗಿ ಬರುವುದನ್ನು ನಾವು ದ್ರವ್ಯಾಂತರಣ ಅಂತ ಕರಿತೀವಿ. ಇದು ನ್ಯೂಕ್ಲಿಯರ್ ಕ್ರಿಯೆಗಳಲ್ಲಿ ಬರುತ್ತೆ. ಸೊ ಈ ರೀತಿಯಾಗಿ ವ್ಯತ್ಯಾಸಗಳನ್ನು ಪರೀಕ್ಷೆಯಲ್ಲಿ ಬಹಳಷ್ಟು ಕೇಳ್ಬೋದು, ಅಥವಾ ಅಲ್ಲಿ 1 ಮಾರ್ಕ್ಸಿಗೆ ಕೂಡ ಕೇಳಬಹುದು. ಅಥವಾ ನ್ಯೂಕ್ಲಿಯರ್ ಕ್ರಿಯೆಗಳಲ್ಲಿ ಐಸೋಟೋಪುಗಳು ಉತ್ಪತ್ತಿಯಾಗುತ್ತವೆ, ಇದನ್ನು. ಸೊ ಅದೇ ರೀತಿ ಎರಡನೇದು ಬಹಿರುಷ್ಣಕ ಕ್ರಿಯೆ ಮತ್ತು ಅಂತರುಷ್ಣಕ ಕ್ರಿಯೆಗಳು ಅಂದರೆ ಏನು, ಅವೆರಡಕ್ಕೂ ಇರತಕ್ಕಂಥ ಡಿಫ್ರೆನ್ಸ್ ನೋಡೋಣ. ಬಹಿರುಷ್ಣಕ ಕ್ರಿಯೆ ಅಂದರೆ ರಾಸಾಯನಿಕ ಕ್ರಿಯೆ ನಡೆದಾಗ ಉಷ್ಣ ಬಿಡುಗಡೆ ಆಗುವಂತಹ ಕ್ರಿಯೆಗೆ ಬಹಿರುಷ್ಣಕ. ಅಂದರೆ ಯಾವುದೇ ರಾಸಾಯನಿಕ ಕ್ರಿಯೆ ನಡೆದಾಗ ಏನಾಗುತ್ತೆ ಅಂದರೆ ಎನರ್ಜಿ ರಿಲೀಸ್ ಆಗುತ್ತೆ, ಅಂಥ ಒಂದು ಕ್ರಿಯೆಯನ್ನು ಬಹಿರುಷ್ಣಕ ಅಂತ ಕರಿತೀವಿ. ಉದಾಹರಣೆಗೆ ಮೆಗ್ನೀಷಿಯಂ ಸಲ್ಫೇಟ್ ಪ್ಲಸ್ ಆಕ್ಸಿಜನ್ ಏನಾಗುತ್ತೆ, ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್ ಗಿವ್ಸ್ ರೆಸ್ಟು MgO ಅಂತ ಕರಿತೀವಿ. ಸೊ ಅದೇನಾಗುತ್ತೆ, ಈ ಮೆಗ್ನೀಷಿಯಮ್ಮು ಸಾಲಿಡ್ ಆಗಿರುತ್ತೆ, ಆಕ್ಸಿಜನ್ ಈಸ್ ಎ ಗ್ಯಾಸ್, ರಿಯಾಕ್ಟೆಂಟ್ ಆಗಿ ಮತ್ತೆ ಸಾಲಿಡ್ ಬರುತ್ತೆ, ಮೆಗ್ನೀಷಿಯಂ ಆಕ್ಸೈಡ್ ಬರುತ್ತೆ. ಜಿಂಕ್ ಮತ್ತು H2SO4 ಇವೆರಡು ಸೇರಿ ಏನಾಗುತ್ತೆ ಅಂದರೆ ಜಿಂಕ್ ಸಲ್ಫೇಟ್ ಮತ್ತು H2 ಗ್ಯಾಸ್ ಲಿಬರೇಟೆಡ್, ಇಲ್ಲೂ ಕೂಡ ಹೀಟ್ ಹೊರಗಡೆ ಬರುತ್ತೆ. ಅಂದರೆ ಬಹಿರುಷ್ಣಕಕ್ಕೆ ಬೆಸ್ಟ್ ಉದಾಹರಣೆ ಅಂತ ಹೇಳಿದ್ರೆ ಉಸಿರಾಟ ಕ್ರಿಯೆ ಬಹಿರುಷ್ಣಕ ಆಗುತ್ತೆ, ಅಂದರೆ ಹೀಟ್ ರಿಲೀಸ್ ಆಗುತ್ತೆ. ಜೀರ್ಣಕ್ರಿಯೆ, ನೈಸರ್ಗಿಕ ಅನಿಲಗಳ ದಹನ, ಇವೆಲ್ಲವೂ ಕೂಡ ಏನಾಗುತ್ತೆ ಬಹಿರುಷ್ಣಕ, ಅಂದರೆ ಉಷ್ಣವನ್ನು ಬಿಡುಗಡೆ ಮಾಡುತ್ತವೆ. ಅದೇ ರೀತಿ ಅಂತರುಷ್ಣಕ ಕ್ರಿಯೆ ಅಂತ ನಾವು ಕರಿತೀವಿ. ಅಂತರುಷ್ಣಕ ಕ್ರಿಯೆ ಅಂತ ಹೇಳಿದರೆ ರಾಸಾಯನಿಕ ಕ್ರಿಯೆ ನಡೆದಾಗ ಉಷ್ಣ ಹೀರಿಕೆಯಾಗುತ್ತೆ. ಇಲ್ಲಿ ಯಾವುದೇ ಒಂದು ರಾಸಾಯನಿಕ ಕ್ರಿಯೆ ನಡೆದಾಗ ಹೀಟ್ ಅಬ್ಸಾರ್ಪ್ಷನ್ ಆಗುತ್ತೆ, ಅದನ್ನು ನಾವು ಅಂತರುಷ್ಣಕ ಕ್ರಿಯೆ ಅಂತ ಕರಿತೀವಿ. ಉದಾಹರಣೆಗೆ CaCO3 ಸಾಲಿಡ್ ಇರುತ್ತೆ, ಇದೇನಾಗುತ್ತೆ ರಿಯಾಕ್ಷನ್ ಆಗಿ CaO ಮತ್ತು CO2 ಗ್ಯಾಸ್ ಆಗಿ ಲಿಬರೇಟ್ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ AgCl ಸಾಲಿಡ್, ಇಟ್ ಬಿಕಮ್ Ag ಪ್ಲಸ್ Cl2 ಆಗುತ್ತೆ, ಗ್ಯಾಸ್ Cl2, ಕ್ಲೋರಿನ್ ಅನಿಲ ಬಿಡುಗಡೆ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಉಷ್ಣ ಹೀರಿಕೆ ಆಗುತ್ತೆ, ಅಂದರೆ ತಂಪಾಗುತ್ತೆ. ಫಾರ್ ಎಕ್ಸಾಂಪಲ್ ದ್ಯುತಿ ಸಂಶ್ಲೇಷಣ ಕ್ರಿಯೆ
ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಇನ್ನೊಂದು, ನಾವು ಸಾಮಾನ್ಯವಾಗಿ ಗ್ಲೂಕೋಸನ್ನು ನಾವು ನಾಲ್ಗೆ ಮೇಲೆ ಹಾಕೊಂಡಾಗ ಏನಾಗುತ್ತೆ, ಗ್ಲೂಕೋಸ್ ಅಲ್ಲಿರ್ತಕ್ಕಂಥ ಒಂದು ಬಾಯಲ್ಲಿರ್ತಕ್ಕಂಥ ನೀರು ದ್ರವದೊಂದಿಗೆ ವರ್ತನೆಗೊಂಡು ರಾಸಾಯನಿಕ ಕ್ರಿಯೆ ನಡೆದು ನಮಗೆ ತಣ್ಣಗಾಗುವಂಥ ಅನುಭವವನ್ನು ಕೊಡುತ್ತೆ. ಅಂದರೆ ಉಷ್ಣ ಹೀರಿಕೆಯಾಗತ್ತೆ. ಇದನ್ನು ಕೂಡ ನಾವು ಅಂತರುಷ್ಣಕ ಕ್ರಿಯೆ ಅಂತೇಳಿ ಕರಿತೀವಿ. ಸೊ ಅಂತರುಷ್ಣಕ ಮತ್ತು ಬಹಿರುಷ್ಣಕ ಅಂದರೆ ಏನು ಅಂತ ನಾವು ಇಲ್ಲಿ ನೋಡಿದ್ವಿ. ಸೊ ದ್ಯುತಿ ಸಂಶ್ಲೇಷಣೆಯು ಡ್ಯಾಶ್ ಕ್ರಿಯೆಯಾಗಿದೆ. ಬಹಿರುಷ್ಣಕ ಕ್ರಿಯೆ, ಅಂತರುಷ್ಣಕ ಕ್ರಿಯೆ, ಬಹಿರುಷ್ಣಕ ಅಥವಾ ಅಂತರುಷ್ಣಕ, ಅಥವಾ ಎರಡೂ ಹೌದು ಅಥವಾ ಎರಡೂ ಅಲ್ಲ, ಈ ರೀತಿ ಪ್ರಶ್ನೆಗಳನ್ನು ಕೊಡ್ಬೋದಲ್ಲ. ಸೊ ನಾವು ಅದಕ್ಕೆ ಅಂತರುಷ್ಣಕ ಅಂತ ಹೇಳ್ಬೋದು. ಹಾಗಂದ್ರೆ ಏನು ಅಂತ ತಿಳ್ಕೊಂಡಿದ್ರೆ ಈಸಿಯಾಗಿ ನಾವು ಆನ್ಸರನ್ನು ಮಾಡ್ಬೋದು. ನೆಕ್ಸ್ಟು ರಾಸಾಯನಿಕ ವಿಭಜನಾ ಕ್ರಿಯೆ. ಒಂದೇ ಒಂದು ಪ್ರತಿವರ್ತಕ ರಾಸಾಯನಿಕವಾಗಿ ವಿಭಜನೆಗೊಂಡು ಎರಡು ಅಥವಾ ಹೆಚ್ಚು ಉತ್ಪನ್ನಗಳನ್ನು ಉಂಟು ಮಾಡುವಂಥ ರಾಸಾಯನಿಕ ಕ್ರಿಯೆಗೆ ರಾಸಾಯನಿಕ ವಿಭಜನೆ ಅಂತ ಕರಿತೀವಿ. ಡಿವೈಡ್ ಆಗ್ತಕ್ಕಂಥದ್ದು ಅಂದರೆ ಒಂದಿರುತ್ತೆ ಧಾತು, ಅದು ಭಾಳ ಆಗ್ತಕ್ಕಂಥದ್ದು. ಪ್ರತಿವರ್ತಕ ಒಂದೇ ಒಂದು ಇರುತ್ತದೆ ಮತ್ತು ಉತ್ಪನ್ನಗಳು ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿರುತ್ತೆ. ಇದನ್ನು ನಾವು ವಿಭಜನೆ ಅಂತ ಕರಿತೀವಿ. ಸ್ಪ್ಲಿಟ್ ಆಗುತ್ತೆ ಒಂದು ಧಾತು. ಅಂದರೆ ನೋಡಿ, ಇಲ್ಲಿ CaCO3 ಕ್ಯಾಲ್ಸಿಯಂ ಕಾರ್ಬೊನೇಟ್ ಇದೇನಾಗಿದೆ, CaO ಪ್ಲಸ್ CO2 ಆಗಿದೆ. H2O ವಾಟರ್ ಇದ್ದಿದ್ದು H2 ಪ್ಲಸ್ O2 ಅಂದರೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ಸ್ಪ್ಲಿಟ್ ಆಗಿದೆ. ಇದನ್ನು ನಾವು ರಾಸಾಯನಿಕ ವಿಭಜನೆ ಅಂತ ಕರಿತೀವಿ. ಅದೇ ರೀತಿ ರಾಸಾಯನಿಕ ಸಂಯೋಗ, ಇದು ಕಾಂಬೈನ್ ಅಂತ ಕರಿತೀವಿ. ಇದಕ್ಕೆ ಎರಡು ಅಥವಾ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದೇ ಒಂದು ಉತ್ಪನ್ನ ಉಂಟಾಗುತ್ತೆ. ಇದಕ್ಕೆ ರಾಸಾಯನಿಕ ಕ್ರಿಯೆಗೆ, ಇಂಥ ರಾಸಾಯನಿಕ ಕ್ರಿಯೆಗೆ ಸಂಯೋಗ ಕ್ರಿಯೆ ಅಂತ ನಾವು ಕರಿತೀವಿ. ಪ್ರತಿವರ್ತಕಗಳು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಇರುತ್ತೆ, ಅದರ ಉತ್ಪನ್ನ ಒಂದೇ ಆಗಿರುತ್ತೆ. ಸೊ ಎಕ್ಸಾಂಪಲ್, CaO ಪ್ಲಸ್ H2O ಗಿವ್ಸ್ ಟು CaOH ಟ್ವೈಸ್ ಆಗಿರುತ್ತೆ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಅದೇ H2 ಪ್ಲಸ್ O2 ಗಿವ್ಸ್ ಟು H2O ಅಂದರೆ ನೀರು, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಸೇರಿ ನೀರಾಗಿ ಬರುತ್ತೆ. ಎರಡು ಗ್ಯಾಸು ಇಟ್ ಬಿಕಮ್ ಲಿಕ್ವಿಫೈಡ್ ಆಯಿತು. ಸೊ ಈ ರೀತಿಯಾಗಿ ರಾಸಾಯನಿಕ ಸಂಯೋಗ ಅಂತ ನಾವು ಅದನ್ನು ಕರಿತೀವಿ. ಅದೇ ರೀತಿ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು, ಇವುಗಳ ನಡುವೆ ಇರ್ತಕ್ಕಂಥ ವ್ಯತ್ಯಾಸ ನೋಡೋಣ. ಅದಕ್ಕೆ ಮುಂಚೆ ಆಮ್ಲಗಳು ಅಂದರೆ ಏನು, ಆ್ಯಸಿಡ್ಸ್ ಅಂದರೆ ಏನು? ಸೊ ನಮಗೆಲ್ಲ ಗೊತ್ತು, ಆ್ಯಸಿಡ್ ಅಂದರೆ ಇದು ಹುಳಿ ರುಚಿಯನ್ನು ಹೊಂದಿರುತ್ತೆ ಹಾಗೂ pH ಮೌಲ್ಯ 0 ಇಂದ 7 ಇರುತ್ತೆ. ಆ್ಯಸಿಡ್ಗೆ ಯಾವಾಗಲೂ pH ಮೌಲ್ಯ ಏನಾಗಿರುತ್ತೆ, 0 to 7 ಇರುತ್ತೆ. ಜೊತೆಗೆ ಹುಳಿ ರುಚಿಯನ್ನು ಅದು ಹೊಂದಿರುತ್ತೆ. ನೀಲಿ ಲಿಟ್ಮಸ್ ಪೇಪರನ್ನು ಕೆಂಪು ಬಣ್ಣಕ್ಕೆ ತಿರುಗಿಸುತ್ತದೆ. ಸೊ ಇದನ್ನು ನೆನಪಿಟ್ಕೋಬೇಕು. ಬ್ಲೂ ಲಿಟ್ಮಸ್ ಪೇಪರ್ ಏನಾಗುತ್ತೆ, ರೆಡ್ ಆಗಿ ಕನ್ವರ್ಟ್ ಆಗುತ್ತೆ ಆ್ಯಸಿಡಲ್ಲಿ. ಅದೇ ಥರ ಬೇಸ್ಗಳಲ್ಲಿ ನಾವು ನೋಡೋದಾದರೆ ಪ್ರತ್ಯಾಮ್ಲಗಳು ಅಂತ ಕರಿತೀವಿ. pH ಮೌಲ್ಯ 7 ರಿಂದ 14 ಇರುತ್ತೆ ಮತ್ತು ಇದು ಕಹಿ ರುಚಿಯನ್ನು ಹೊಂದಿರುತ್ತೆ, ಬಿಟ್ಟರ್ ಟೇಸ್ಟ್ ಅಂತ ನಾವು ಹೇಳ್ತೀವಿ. ಇದು ಕೆಂಪು ಲಿಟ್ಮಸನ್ನು ನೀಲಿ ಲಿಟ್ಮಸ್ ಆಗಿ ಬಣ್ಣಕ್ಕೆ ಪರಿವರ್ತನೆ ಮಾಡುತ್ತೆ. ಇದು ಭಾಳ ಇಂಪಾರ್ಟೆಂಟ್. ಇದು ಪರೀಕ್ಷೆಯಲ್ಲಿ ನಿಮಗೆ, ಯಾಕಂದರೆ ಬೇಸಿಕ್ ಅಂದರೂ ಕೂಡ ಕೆಲವೊಂದು ಸರಿ ನಮಗೆ ಇದು ಎಕ್ಸಾಮಿನೇಷನಲ್ಲಿ ಕೈ ಕೊಡುತ್ತೆ. ಹಾಗಾಗಿ ಇದನ್ನು ಪರ್ಫೆಕ್ಟಾಗಿ ನೋಡ್ಕೋಬೇಕು. ನೀವು ಸೂತ್ರ ಕೋಡ್ ವರ್ಡ್ ಏನಾದ್ರು ಇಟ್ಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡೋದು ಭಾಳ ಒಳ್ಳೆಯದು. ಸೊ ನೆಕ್ಸ್ಟ್ ಇನ್ನೊಂದು ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ ಅಂತ ಕರಿತೀವಿ. ಅಂದರೆ ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ ಮತ್ತು ಇನ್ನೊಂದು ರಾಸಾಯನಿಕ ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತ ಇದ್ದಾವೆ. ಸೊ ಇವುಗಳ ಬಗ್ಗೆ ನಾನು ಹೇಳ್ತೀನಿ. ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ ಅಂತ ಹೇಳಿದರೆ, ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಹೆಚ್ಚು ಕ್ರಿಯಾಪಟು ಧಾತುವು ಕಡಿಮೆ ಕ್ರಿಯಾಪಟು ಧಾತುವನ್ನು ಅದರ ಸಂಯುಕ್ತದಿಂದ ಸ್ಥಾನಪಲ್ಲಟಗೊಳಿಸುವಾಗ ಸ್ಥಾನಪಲ್ಲಟಗೊಳಿಸುವಂಥ ಕ್ರಿಯೆಗೆ ರಾಸಾಯನಿಕ ಸ್ಥಾನಪಲ್ಲಟ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ಒಂದು ರಾಸಾಯನಿಕ ಕ್ರಿಯೆ ನಡೀತಾ ಇದೆ ಅಂದಾಗ ಅಲ್ಲಿ ಕ್ರಿಯಾಪಟುಗಳು ಅಂದರೆ ರಿಯಾಕ್ಟೆಂಟ್ಸ್, ಸ್ಟಾರ್ಟಿಂಗ್ ಕೊಡುವಂಥ ರಿಯಾಕ್ಟೆಂಟ್ಸು ಲೆಫ್ಟ್ ಸೈಡ್ ಇರ್ತಾವೆ. ಅವನ್ನ ನಾವು ಈಕ್ವೇಷನಲ್ಲಿ ನೋಡ್ಬೋದು. ZnCuSO4 ನೆನ್ಪಿಟ್ಕೊಳ್ಳೋಣ. ZnCuSO4 ಅಲ್ಲಿ ಏನಾಗುತ್ತೆ ಅಂದರೆ, CuSO4 ಅಲ್ಲಿ Cu ಮಾತ್ರ ತಗೊಂಡು Zn SO4 ಜೊತೆ ಕಂಬೈಂಡ್ ಆಗಿ Cuನ ಸಪ್ರೇಟ್ ಮಾಡುತ್ತೆ. ಅಂದರೆ ಹೆಚ್ಚು ಕ್ರಿಯಾಪಟು ಧಾತುವು ಕಡಿಮೆ ಕ್ರಿಯಾಪಟು ಧಾತುವನ್ನು ಅದರ ಸಂಯುಕ್ತದಿಂದ ಸ್ಥಾನಪಲ್ಲಟಗೊಳಿಸುವ ಕ್ರಿಯೆಗೆ, ನೋಡಿ ಅಲ್ಲಿ CuSO4ನ ಏನು ಮಾಡ್ತಾ ಇದೆ ಅಂದರೆ ಅದು ಸ್ಥಾನಪಲ್ಲಟಗೊಳಿಸಿದೆ. ಹಾಗಾಗಿ Zn ಏನಾಗ್ತಿದೆ, ZnSO4 ಜಿಂಕ್ ಸಲ್ಫೇಟ್ ಆಗ್ತಾ ಇದೆ ಮತ್ತು Cu ಸಪ್ರೇಟ್ ಬಂದುಬಿಡುತ್ತೆ. ಇಂಥ ಕ್ರಿಯೆಯನ್ನು ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ ಅಂತ ಕರಿತೀವಿ. ಸೊ ಅದೇ ರೀತಿ ಇನ್ನೊಂದಿದೆ, ಏನಪ್ಪ ಅಂತ ಹೇಳಿದರೆ ರಾಸಾಯನಿಕ ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತ ನಾವು ಹೇಳ್ತೀವಿ. ಎರಡನೇದು ಇದೇನೆಂದರೆ, ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯ ಏರ್ಪಟ್ಟು, ಅಂದರೆ ಒಂದಕ್ಕೊಂದು ಎಕ್ಸ್ಚೇಂಜ್ ಆಗುತ್ತೆ. ಇಲ್ಲಿ ಬೇರೆ ಬೇರೆ ಉತ್ಪನ್ನಗಳನ್ನು ರೂಪುಗೊಳ್ಳಲು, ಅಂದರೆ ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವರ್ತಕಗಳ ನಡುವೆ ಅಯಾನುಗಳು ವಿನಿಮಯ ಏರ್ಪಟ್ಟು ಬೇರೆ ಬೇರೆ ಉತ್ಪನ್ನಗಳು ರೂಪುಗೊಳ್ಳುವಂಥ ಕ್ರಿಯೆಗೆ ರಾಸಾಯನಿಕ ದ್ವಿಸ್ಥಾನಪಲ್ಲಟ ಅಥವಾ ದ್ವಿವಿಭಜನೆ ಅಂತೇಳಿ ಕರಿತೀವಿ. ಸೊ ನಾವು ಫಾರ್ ಎಕ್ಸಾಂಪಲ್ HCl ಇದೆ ಮತ್ತು NaOH ಇದೆ, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಮತ್ತು NaOH ಸೋಡಿಯಂ ಹೈಡ್ರಾಕ್ಸೈಡ್, ಇವೆರಡು ಏನಾಗ್ತದೆ ನೋಡಿ, Na ಇಲ್ಲಿರ್ತಕ್ಕಂಥದ್ದು H ಜೊತೆ ಮಿಕ್ಸ್ ಆಗಿ Na ಅಂತಕ್ಕಂಥದ್ದು Cl ಜೊತೆ ಮಿಕ್ಸ್ ಆಗುತ್ತೆ. ಹೈಡ್ರೋಜನ್ ಮತ್ತು ಹೈಡ್ರೋಕ್ಲೋರಿಕ್ ಆ್ಯಸಿಡಲ್ಲಿ ಕ್ಲೋರಿನ್ ಜೊತೆ, ಅಲ್ಲಿಗೆ NaCl ಆಯಿತು, ಉಪ್ಪು.
ಇನ್ನೊಂದು ಉಳಿದಂಥ ಎಚ್ ಆ ಒಂದು ಓ ಎಚ್ ಸೇರಿಕೊಂಡು H2O ಆಯಿತು, ವಾಟರ್ ಆಯಿತು. ಅಂದರೆ ಏನಾಯ್ತು ಇಲ್ಲಿ ಡಬಲ್ ಆಯಿತು, ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ. ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಕ್ರಿಯೆ. ಇದು ಭಾಳ ಸಿಂಪಲ್, ಭಾಳ ಈಸಿ. ಸೊ ಹೀಗೆ ನಾವು ಡಿಫ್ರೆನ್ಸನ್ನು ಪರೀಕ್ಷೆಯಲ್ಲಿ ಕೇಳ್ಬೋದು, ಅಥವಾ ಇವನ್ನ 1 ಮಾರ್ಕ್ಸಿಗೂ ಕೂಡ ನಾವು ಇದನ್ನು ಸ್ಟಡಿ ಮಾಡ್ಬೋದು. ಹಾಗೆ ಇನ್ನೊಂದು ಕಾನ್ಸೆಪ್ಟನ್ನು ನಾವಿಲ್ಲಿ ನೋಡೋಣ. ಬೌದ್ಧ ಬದಲಾವಣೆ ಅಂದ್ರೇನು, ಹಾಗೆ ಬೌದ್ಧ ಬದಲಾವಣೆ ಆದಮೇಲೆ ರಾಸಾಯನಿಕ ಬದಲಾವಣೆ ಅಂದ್ರೇನು, ಇವುಗಳ ಬಗ್ಗೆ ನಾವು ಮತ್ತೆ ಈಗ ಡಿಸ್ಕಸ್ ಮಾಡೋಣ. ಬೌದ್ಧ ಬದಲಾವಣೆ ಅಂದರೆ ಬೌದ್ಧ ಬದಲಾವಣೆಯು ತಾತ್ಕಾಲಿಕ ಬದಲಾವಣೆಯಾಗಿದೆ, ಇದು ಟೆಂಪರರಿ. ಬೌದ್ಧ ಬದಲಾವಣೆಯಲ್ಲಿ ಹೊಸ ವಸ್ತುಗಳು ಉಂಟಾಗೋದಿಲ್ಲ, ದ್ರವ್ಯರಾಶಿಯಲ್ಲಿ ಬದಲಾವಣೆ ಆಗೋದಿಲ್ಲ. ಬೌದ್ಧ ಬದಲಾವಣೆಯಲ್ಲಿ ಶಕ್ತಿ ಬದಲಾವಣೆ ಕೂಡ ಆಗೋದಿಲ್ಲ. ಬೌದ್ಧ ಬದಲಾವಣೆ ಅಂದರೆ ಒಂದು ಪ್ಲಾಸ್ಟಿಕ್ ಡಬ್ಬಿನ ಹೆಚ್ಚಿಗೆ ಬಿಡೋಣ ಅನ್ಕೊಳ್ಳೋಣ, ಅದು ನೋಡೋಕೆ ಹೆಂಗಿತ್ತು, ಚೆನ್ನಾಗಿತ್ತು, ಅದು ಹೆಚ್ಚಿಕ್ಕಿದ್ದೀನಿ, ಅದೇನಾಯ್ತು, ಶೇಪ್ ಚೇಂಜ್ ಆಯಿತು, ಜಸ್ಟ್ ತಾತ್ಕಾಲಿಕ, ಮತ್ತೆ ವಾಪಸ್ ಬರುತ್ತೆ, ಮತ್ತೆ ನಾವು ಅದನ್ನು ರಿಪೇರಿ ಮಾಡಿದರೆ ಬರುತ್ತೆ. ಬೌದ್ಧ ಬದಲಾವಣೆಯಲ್ಲಿ ಹೊಸ ವಸ್ತುಗಳು ಉಂಟಾಗೋದಿಲ್ಲ, ಅದು ಹಂಗೆ ಇರುತ್ತಲ್ವ. ಪ್ಲಾಸ್ಟಿಕ್ ಮಡಚಿದ್ದೀನಿ, ಅದು ಬಾಟ್ಲಿದ್ದು ಚೆನ್ನಾಗಿದ್ದು ಅಮ್ಮಿಕೊಂಡಿದೆ. ದ್ರವ್ಯರಾಶಿಯಲ್ಲಿ ಯಾವುದೇ ತೂಕ ಆಗಲ್ಲ. ಮೊದಲು ಖಾಲಿ ಬಾಟ್ಲಿ ಅದು ತೂಕ ಮಾಡಿರ್ತೀವಿ, ಈಗ ಅದಿಮೀರದ ಖಾಲಿ ಬಾಟ್ಲಿ, ಎರಡು ತೂಕ ಒಂದೇ ಇರುತ್ತೆ. ಬೌದ್ಧ ಬದಲಾವಣೆಯಲ್ಲಿ ಶಕ್ತಿ ಬದಲಾವಣೆ ಆಗೋದಿಲ್ಲ, ಶಕ್ತಿ ಕೂಡ ಏನೋ ಅಂತ ಚೇಂಜಸ್ಸು ಆಗಲ್ಲ. ಸೊ ಫಿಸಿಕಲಿ ಅಷ್ಟೇ ಆಗಿರುತ್ತೆ. ಈಗ ರಾಸಾಯನಿಕ ಬದಲಾವಣೆ ನೋಡೋಣ. ಈಗ ರಾಸಾಯನಿಕ ಬದಲಾವಣೆ ಅಂದರೆ ಏನು ಅಂದ್ಕೊಳ್ಳೋಣ ಅಂದರೆ, ಯಾವುದಾದ್ರೂ ಒಂದು ರಿಯಾಕ್ಷನ್ ಅಂದ್ಕೊಳ್ಳಿ. ಸುಣ್ಣ ನೀರಿಗೆ ಹಾಕಿದ್ದೀನಿ, ಸುಣ್ಣ ಕುದೀತಾ ಇದೆ. ಈಗ ರಾಸಾಯನಿಕ ಬದಲಾವಣೆ ಶಾಶ್ವತ ಬದಲಾವಣೆ. ಸುಣ್ಣ ನೀರಿಗೆ ಹಾಕಿ ಕುದೀತಿದ್ರೆ ರಾಸಾಯನಿಕ ಬದಲಾವಣೆ ಆಗ್ತಾ ಇದೆ. ಅದಕ್ಕಿಂತ ಬೆಸ್ಟ್ ಅಂದರೆ ರಾಸಾಯನಿಕ ಬದಲಾವಣೆಗೆ ಬೇರೆ ಯಾವುದಾದ್ರೂ ಹಾಲು ಮೊಸರು ಆಗೋದು ಅಂದ್ಕೊಳ್ಳೋಣ, ಬೇರೆ ಏನಾದರೂ ಒಂದೊಂದು. ರಾಸಾಯನಿಕ ಬದಲಾವಣೆಯಲ್ಲಿ ಹೊಸ ವಸ್ತು ಉಂಟಾಗುತ್ತೆ, ಸೊ ನ್ಯೂ ಎಲಿಮೆಂಟ್ ಬರ್ತಾ ಇದೆ. ಮತ್ತು ಜೊತೆಗೆ ಇಲ್ಲಿ ದ್ರವ್ಯರಾಶಿಯಲ್ಲಿ ಬದಲಾವಣೆ ಆಗುತ್ತೆ. ಸೊ ಮೊದಲು ಇದ್ದಿದ್ದಕ್ಕೂ ಈಗಿರೋದಕ್ಕೂ ಡಿಫ್ರೆನ್ಸ್ ಆಗುತ್ತೆ. ಅಂದರೆ ಈ ಯಾವುದೋ ಒಂದು ವಸ್ತು, ಪೇಪರ್ನ ಸುಡೋದು ಅಂದ್ಕೊಳ್ಳೋಣ, ಸೊ ಅದು ವಾಪಸ್ ಬರಲ್ಲ ನಮಗೆ. ಮತ್ತು ದ್ರವ್ಯರಾಶಿಯಲ್ಲಿ ಬದಲಾವಣೆ ಆಗುತ್ತೆ. ರಾಸಾಯನಿಕ ಬದಲಾವಣೆ ಶಕ್ತಿ ಬದಲಾವಣೆ ಆಗುತ್ತದೆ. ಶಕ್ತಿ ಕೂಡ ಅಲ್ಲಿ ಏನಾಗುತ್ತೆ, ಒಂದು ಶಕ್ತಿ ಇನ್ನೊಂದು ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ಸೊ ಈ ರೀತಿಯಾಗಿ ರಾಸಾಯನಿಕ ಬದಲಾವಣೆ ಮತ್ತು ಬೌದ್ಧಿಕ ಬದಲಾವಣೆ, ಬೌದ್ಧ ಬದಲಾವಣೆ ಅಂದರೆ ಏನು ಅಂತ ನಾವು ತಿಳ್ಕೊಂಡಿದ್ವಿ. ಸೊ ಮುಂದಿನ ವಿಡಿಯೋದಲ್ಲಿ ಅದೇ ರೀತಿ ಇನ್ನಷ್ಟು ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. ಎಲ್ಲ ಪರೀಕ್ಷೆಗಳಿಗೂ ಕೂಡ ಇವು ಹೆಲ್ಪ್ ಆಗುತ್ತೆ. ಸೊ ಥ್ಯಾಂಕ್ ಯು. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.